ಪುನೀತ್ ರಾಜ್ಕುಮಾರ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಪುನೀತ್ ಸರ್. ವೀಕ್ಷಕರೇ, ಪುನೀತ್ ಸರ್ನ ಪ್ರೀತಿ ಮಾಡದೇ ಇರೋರು ಈ ಭೂಮಿ ಮೇಲೆ ಯಾರೂ ಇಲ್ಲ ಅನಿಸುತ್ತೆ. ಹೌದು, ಪುನೀತ್ ಸರ್ನ ಪ್ರೀತಿ ಮಾಡೋ ಹೃದಯಗಳು ಬರೀ ಮನುಷ್ಯರೇ ಅಲ್ಲದೆ ಗಿಡ, ಮರಗಳು, ಗಾಳಿ, ನೀರು, ಈ ಪ್ರಕೃತಿನೇ ಪುನೀತ್ ಸರ್ನ ಪ್ರೀತಿ ಮಾಡುತ್ತೆ. ಹೌದು ವೀಕ್ಷಕರೇ, ಇದು ನಿಜ. ಅದಕ್ಕೆ ಕಾರಣ ಪುನೀತ್ ಸರ್ನ ಪ್ರಕೃತಿನ ಎಷ್ಟೊಂದು ಪ್ರೀತಿ ಮಾಡ್ತಿದ್ರು ಅನ್ನೋದು. ನೀವೆಲ್ಲ ಗಂಧದ ಗುಡಿ ನೋಡಿದರೆ ನಿಮಗೆ ತಿಳಿಯುತ್ತೆ ಪುನೀತ್ ಸರ್ ಪ್ರಕೃತಿನ ಎಷ್ಟೊಂದು ಪ್ರೀತಿ ಮಾಡ್ತಿದ್ರು ಅಂತ. ಹೌದು, ಈ ವಿಡಿಯೋ ಪುನೀತ್ ಸರ್ ಅಭಿಮಾನಿಗಳಿಗೋಸ್ಕರ. ಪುನೀತ್ ಸರ್ ಮನಸ್ಸು ನಿಷ್ಕಲ್ಮಶವಾದದ್ದು. ವಿನಮ್ರತೆಯ ನಗುವಿನ ರಾಜ ನಿಮ್ಮೆಲ್ಲರ ಪ್ರೀತಿಯ ಪುನೀತ್ ಸರ್. ಹಾಗಾಗಿ ಎಲ್ಲ ಪುನೀತ್ ಸರ್ ಅಭಿಮಾನಿಗಳು ಈ ವಿಡಿಯೋವನ್ನು ನೋಡಿ ಅತಿ ಹೆಚ್ಚು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಈ ವಿಡಿಯೋ ನಾನು ಪುನೀತ್ ಸರ್ ಅಭಿಮಾನಿಯಾಗಿ, ಪುನೀತ್ ಸರ್ ಅಭಿಮಾನಿಗಳಿಗೋಸ್ಕರ, ಪುನೀತ್ ಸರ್ ಅಭಿಮಾನಿಯ ಕೋರಿಕೆಯ ಮೇರೆಗೆ ಮಾಡುತ್ತಿರುವ ಒಂದು ಚಿಕ್ಕ ಪ್ರಯತ್ನ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಮುಖಾಂತರ ಮತ್ತೊಮ್ಮೆ ನಾವು ಪುನೀತ್ ಸರ್ನ ನೆನಪಿಸಿಕೊಳ್ಳೋಣ. ಎಲ್ಲ ಪುನೀತ್ ಸರ್ ಅಭಿಮಾನಿಗೋಸ್ಕರ ಈ ವಿಡಿಯೋ ತಲುಪುವ ಹಾಗೆ ಮಾಡಿ. ವ್ಯೂವರ್ಶಿಪ್ನಲ್ಲಿ ಪುಷ್ಪ 2 ರೆಕಾರ್ಡ್ ಬ್ರೇಕ್ ಮಾಡೋಣ. ಇವತ್ತು ನಮ್ಮೆಲ್ಲರಿಗಿಂತ ದೊಡ್ಡ ಗೆಸ್ಟ್ ನೀವೇ. ಮೈಸೂರಿಂದ ಮುತ್ತು ಸೂರು ಬಂದಿದ್ದಾರೆ. ಈ ಶಕ್ತಿಧಾಮಕ್ಕೆ ಶಕ್ತಿ ತುಂಬಿದ ಅಮ್ಮ. ನೀವು ಆಡಿ ಹಂಚಿದಂತ ಪ್ರೀತಿ ಇಲ್ಲಿದೆ. ನಮ್ಮಿಬ್ರಲ್ಲಿ ನಿಮ್ಗೆ ಯಾರು ಇಷ್ಟ? ನಿಮ್ಗೆ ಅಣ್ಣ ಮಾಸ್ ಆಗಿರೋದು ಇಷ್ಟನ ಅಥವಾ ರೊಮ್ಯಾಂಟಿಕ್ ಆಗಿರೋದು ಇಷ್ಟನ? ಮಾಸ್. ನಿಮ್ಮ ತುಂಟ ನಗುವಿನ ಆಟ ನೋಡಿ. ಅಣ್ಣ, ನೀವು ಸ್ಕೂಲಲ್ಲಿ ಯಾವ ಮಿಸ್ ಹತ್ರ ಆದ್ರೂ ಒದ್ದೆ ತಿಂದಿದ್ದೀರಾ? ಎಷ್ಟು ಸತಿ ಹೇಳ್ತಿದ್ದು ನನಗೆ ಗೊತ್ತಿಲ್ಲ. ಅವಾಗ ಇಲ್ಲೆಲ್ಲ ಪ್ಯಾಡ್ ಹಾಕೊಂಡ್ಬಿಡ್ತೀವಿ. ದಶರಥ ರಾಜಕುಮಾರ ನಾವು ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ. ನನಗಿರೋದು 2 ಹೆಣ್ಮಕ್ಳು. ಅದಾದ್ಮೇಲೆ ನೋಡಿ ಇಲ್ಲಿ ಇಷ್ಟೊಂದು ಜನ ಹೆಣ್ಮಕ್ಳು. ಆ ನಗುವಿಗಾಗಿ ತವರು ಕಾದಿದೆ. ಯಾವುದೇ ಒಂದು ಮನುಷ್ಯ ಒಂದು ಪರ್ಪಸ್ಗೋಸ್ಕರ ಬದುಕಬೇಕು, ಇಲ್ಲ ಪರ್ಪಸ್ಗೋಸ್ಕರ ಹೋರಾಟ ಮಾಡಬೇಕು. ನಿಮ್ಮ ಮನೆ ಒಲೆ ಉರಿಯುತ್ತೆ, ನಿಮ್ಮ ಮನೆ ಒಲೆ ಉರಿಯಕ್ಕೆ ಇನ್ನೊಂದು ಮನೆ ಒಲೆ ಆರಿಸೋದ? ಎಲ್ಲರಿಗೂ ಒಂದೊಂದು ತಾಯಿ ಇದೆ. ನಮ್ಮ 3-4 ತಾಯಿ. ಯಾವಾಗ ಇರೋಗೆ ಇರ್ತೀನಿ ನಾನು. ಐ ವಿಲ್ ನಾಟ್ ಚೀಟ್ ಮೈ ಪೀಪಲ್. 4 ಜನಕ್ಕೆ ನಾವು ಒಳ್ಳೇದ್ ಮಾಡ್ತಿದ್ರೆ ಪರವಾಗಿಲ್ಲ, ಬಟ್ ಕೆಟ್ಟ ಮಾಡಬಾರ್ದು. ವರ್ಷಕ್ಕೊಂದ್ಸಲ ಊಟ ಹಾಕಿಸಿ, ಬಟ್ಟೆ, ಹಣ್ಣು, ಎಣ್ಣೆ ಕೊಟ್ಟು, ಅದನ್ನೇ ದೊಡ್ಡ ದಾನ ತರ ಪೋಸ್ ಕೊಟ್ಟು ಸೆಲ್ಫಿ ತಗೊಂಡು ಸ್ಟೇಟಸ್ ತೋರಿಸೋದಲ್ಲ ಲೈಫ್. ಬಡವರು ಹೆಂಗಿರ್ತಾರೆ, ಅವ್ರ ಕಷ್ಟ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಪ್ಲೀಸ್ ಡೋಂಟ್ ಸೇ ನೋ ಸರ್. ಇಲ್ಲ ಹೇಳಿ, ಒಂದ್ಸಲಿ ನಿಮ್ ಕೆನ್ನೆ ಟಚ್ ಮಾಡಲ್ಲ ಸರ್. ದೊಡ್ಡ ಸ್ಟಾರ್ಗಳ ಮನೆಯಲ್ಲಿ ಅವ್ರ ಮನೆಯಲ್ಲಿ ದಿನನಿತ್ಯ ಏನೇನ್ ನಡೆಯುತ್ತೆ ಅಂತ ಗೊತ್ತಾಗಲ್ವ ಅಂತ ಒಂದು ಡೌಟ್ ಇದೆ. ದೊಡ್ಡ ಸ್ಟಾರ್ ಆದ್ರೆ ಓಕೆ, ನಾವು ನಾರ್ಮಲ್ ಮನುಷ್ಯರು, ಹಾಗಾಗಿ ನಮ್ಗೆಲ್ಲ ಗೊತ್ತಾಗುತ್ತೆ. ಸಾಕಷ್ಟು ಕನ್ನಡ ಸಿನಿಮಾಗಳು 100 ಡೇಸ್ ದಾಟಬೇಕು. 100 ಡೇಸ್ ದಾಟೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಸಕ್ಸಸ್ ಆಗ್ಬೇಕು. ಕನ್ನಡದವರು ಜಾಸ್ತಿ, ಕನ್ನಡದವರಲ್ಲ ಎಲ್ಲರೂ ಸೇರಿ ಕನ್ನಡ ಚಿತ್ರಗಳು ನೋಡೋದು ಹೆಚ್ಚಾಗಿ ಮಾಡ್ಬೇಕು. ಅದೇ ರೀತಿ ನಾವು ಇಂಪ್ರೂವ್ ಆಗಬೇಕು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಯಾಕಂದ್ರೆ ಹೇಳ್ಬೇಕಂದ್ರೆ ಈ ಸಿನಿಮಾ ಫಂಕ್ಷನ್ ಮಾಡೋದೇ ನಮ್ಮ ಟೆಕ್ನಿಷಿಯನ್ಸ್ಗೆ ಆನರ್ ಮಾಡ್ಬೇಕು ಅಂತ ಹೇಳಿ. ಅದರಿಂದ ಈ ಸಿನಿಮಾದಲ್ಲಿ ಸಾಕಷ್ಟು ಕಷ್ಟಪಟ್ಟಿರೋದು ಅಂದ್ರೆ ನಮಗಿಂತ ಹೆಚ್ಚಾಗಿ ಅವರು. ನಾವು ಶೂಟಿಂಗ್ ಬರೋಕ್ ಮುಂಚೆ ಅವ್ರು ಮಾರ್ನಿಂಗ್ ಹೋಗಿ ಎಲ್ಲ ನೋಡಿ ನಮಗ್ ಸರಿ ಇರುತ್ತೆ ಅಂತ ಹೇಳಿ ತೋರಿಸಿದ್ವಿ. ಒಂದು ಡಾನ್ಸ್ ನೋಡಿದ್ರಲ್ಲ, ಆ ಡಾನ್ಸ್ ಮಾಡ್ಸಕ್ಕೆ ಎಷ್ಟು ಸಲ ಅವ್ರು ಪ್ರಯತ್ನ ಮಾಡಿದ್ಮೇಲೆ ನಾನ್ ಮಾಡಕ್ ಸಾಧ್ಯ. ನನಗೆ ತುಂಬಾ ಸಲ ಪ್ರಾಕ್ಟೀಸ್ ಮಾಡ್ತಿರೋದು ನಮ್ಮ ಡಾನ್ಸ್ ಮಾಸ್ಟರ್ ಇರ್ಬೋದು, ಅವ್ರ ಅಸಿಸ್ಟೆಂಟ್ಸ್ ಇರ್ಬೋದು. ಅದೇ ರೀತಿ ಫೈಟ್ ಅಲ್ಲಿ ಕೂಡ ಅಷ್ಟೇ. ಆ ಬೆಂಕಿ ಶಾಟ್ಸ್ ಎಲ್ಲ ನೋಡಿದಾಗ ನನಗೆ ಥ್ರಿಲ್ ಆಗಿದ್ದವು, ನಾನೇ ಮಾಡಿದ್ದೀನಿ ಅಂತ. ಬಟ್ ನಾನ್ ಮಾಡಕ್ ಮುಂಚೆ ಅದನ್ನ ಮಾಡಿ ತೋರಿಸೋದಿಲ್ಲ. ಫೈಟ್ ಹುಡುಗರಾಗ್ಲಿ ಅವ್ರುಗಳು ಸುಮಾರು ಸಲ ಶ್ರಮ ಪಟ್ಟು ಅದನ್ನ ಮಾಡಿ ಏನಾದ್ರು ಬೀಳೋ ತರ ಇದ್ರೆ ಅವ್ರು ತಿಂದು ಆಮೇಲೆ ನಮಗ್ ಬಿಡ್ತಾರೆ. ನಮಗ್ ಬಿಡ್ತಾ ಇಲ್ವೋ ಗೊತ್ತಿಲ್ಲ. ಸೊ ನನ್ನ ಪ್ರಕಾರಕ್ಕೆ ಮೊದಲನೇ ಹೀರೋಗಳೇ ನಮ್ಮ ಸಿನಿಮಾ ಟೆಕ್ನಿಷಿಯನ್ಸ್. ಇದೇ ರೀತಿ ಸಾಕಷ್ಟು ಕನ್ನಡ ಸಿನಿಮಾಗಳು 100 ಡೇಸ್ ದಾಟಬೇಕು. 100 ಡೇಸ್ ದಾಟೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಸಕ್ಸಸ್ ಆಗ್ಬೇಕು. ಕನ್ನಡದವರು ಜಾಸ್ತಿ, ಕನ್ನಡದವರಲ್ಲ ಎಲ್ಲರೂ ಸೇರಿ ಕನ್ನಡ ಚಿತ್ರಗಳು ನೋಡೋದು ಹೆಚ್ಚಾಗಿ ಮಾಡ್ಬೇಕು. ಅದೇ ರೀತಿ ನಾವು ಇಂಪ್ರೂವ್ ಆಗಬೇಕು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.
ನಮಸ್ಕಾರಗಳು. ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು, ಸಿನಿಮಾ ಚಿತ್ರಗಳಿಗೆ ಸೇರಿದವರೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಅಭಿಮಾನಿ ದೇವರುಗಳಿಗೂ ನನ್ನ ಅನಂತ ನಮಸ್ಕಾರಗಳು. ಎಲ್ಲರೂ ಹೇಳಿದ್ರು ವಜ್ರೇಶ್ವರಿ ಕಂಪನಿ ಸಂಸ್ಥೆ ಇಷ್ಟು ಬೆಳಿಬೇಕಾದ್ರೆ ಹೇಗೆ ಅಂತ. ಅದನ್ನು ಬೆಳೆಸೋಕ್ಕೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ. ನನ್ನ ಮಕ್ಕಳು ಇವಾಗ ತುಂಬಾ ಕಷ್ಟಪಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಚಿತ್ರಗಳಿಗೂ, ಕನ್ನಡ ಚಿತ್ರಗಳಿಗೂ ಎಲ್ರಿಗೂ ಪ್ರೋತ್ಸಾಹ ಕೊಡಬೇಕು, ಚೆನ್ನಾಗಿ ನೋಡಬೇಕು. ಎಲ್ಲ ಪಿಕ್ಚರ್ಗಳು ನೋಡಿ, ಎಲ್ಲ 100 days ಪಿಕ್ಚರ್ಗಳು ಕರ್ನಾಟಕದಲ್ಲಿ ಇನ್ನೊಂದು ಸಾರಿ ಆ ವಿಜೃಂಭಣೆ ಬರಬೇಕು ಅಂತ ಹೇಳಿ ಇದನ್ನೆಲ್ಲ ಕೇಳ್ಕೊಳ್ತಾ, ನಿಮ್ಮ ಪ್ರೋತ್ಸಾಹ ಇದ್ರೆ ಯಾವಾಗಲೂ ಖಂಡಿತ ನಾವು ಗೆಲ್ತೀವಿ ಅಂತ ನನ್ನ ಭರವಸೆ ನನಗಿದೆ. ಅದು ನಿಮ್ಮಿಂದ ಸಾಧ್ಯ. ಅಭಿಮಾನ ದೇವತೆಗಳು ಅದನ್ನೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿ, ಇಂಥ ಒಂದು ತಂದೆ ತಾಯಿಗೆ ನಾನು ಮಗನಾಗಿ ಬಂದಿರೋದು ನನಗೆ ನನ್ನ ಭಾಗ್ಯ. ನಾನು ನಿಜವಲ್ಲೂ ಎಷ್ಟು ಪುಣ್ಯ ಮಾಡಿದ್ದೆ ಅಂತ ತಂದೆ ತಾಯಿಗೆ ನಾನು ಮಗನಾಗಿ ಹುಟ್ಟಿದ್ದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ದೇವರು, ಅಭಿಮಾನಿ ದೇವರುಗಳು. ಇವತ್ತು ಶಿವಣ್ಣ 25 ವರ್ಷ ಈ ಮುಖ ನೋಡ್ತಾ ಬರ್ತಾ ಇದ್ದೀರಾ, ಇನ್ನೂ ನೋಡ್ಬೇಕು ಅಂತ ಆಸೆ ಪಡ್ತೀರಾ. ನೀವು ಎಲ್ಲಿವರೆಗೂ ನೋಡ್ಬೇಕಂತ ಆಸೆ ಪಡ್ತೀರಾ ಅಲ್ಲಿವರೆಗೂ ನಾನು ನಿನ್ನ ಬೋರ್ ಹೊಡಿಸ್ತಾನೆ ಇರ್ತೀನಿ, ಆಕ್ಟ್ ಮಾಡ್ತಾನೆ ಇರ್ತೀನಿ, ಡ್ಯಾನ್ಸ್ ಮಾಡ್ತಾನೆ ಇರ್ತೀನಿ, ಫೈಟ್ ಮಾಡ್ತಾನೆ ಇರ್ತೀನಿ. ಈ 3 ಸಿನಿಮಾ ಮಾತ್ರ ಇನ್ನೂ 3 ಸಿನಿಮಾ ಮಾಡ್ತೀನಿ. ತುಂಬಾ ರೇರ್ ಕ್ವಾಲಿಟಿ ಅದು. ತುಂಬಾ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಒಂದು ಇಡೀ ದಿನ ಶೂಟ್ ಮಾಡಿ ಎಷ್ಟೇ ಸುಸ್ತಾಗಿದ್ರು ಮದ್ವೆಗೆ ಏನಾದ್ರು ಇನ್ವೈಟ್ ಮಾಡಿದ್ರೆ ಇವರು ಆ ಲೊಕೇಶನ್ ಇಂದ ಅಥವಾ ಅವ್ರ ಮನೆಯಿಂದ ಎಷ್ಟೇ ದೂರ ಇರ್ಲಿ, ಅದರ್ ಕಾರ್ನರ್ ಆಫ್ ಬ್ಯಾಂಗ್ಳೂರ್ ಇರ್ಲಿ, ಮದ್ವೆಗೆ ಹೋಗಿ ವಿಶ್ ಮಾಡಿ ಬರ್ತಾರೆ. ಸೊ ದಿಸ್ ಇಸ್ ಅ ವೆರಿ ಯುನೀಕ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ಮದುವೆಗೆ ಪಾಪ ನಟ ಸಾರ್ವಭೌಮ ಶೂಟಿಂಗ್ ಮಧ್ಯಾಹ್ನ ನಮ್ ಮದ್ವೆ ಆಗಿದ್ದು, ನನ್ ಬಾಗಲಕೋಟೆಯಲ್ಲೇ ಮದ್ವೆ ಮಾಡ್ಕೊಂಡಿದ್ದು. ಸೊ ಅಲ್ಲಿ ರಿಸೆಪ್ಷನ್ ದಿನ ಅವ್ರು ಇಲ್ಲಿ ಇರಲ್ಲ ಅಂತ ಒಂದ್ ಕಾರಣಕ್ಕೆ all 560 kilometers he traveled to Bagalkote. How's your life? ಅದ್ಭುತವಾಗಿದೆ ಸರ್. ಜೀವನ ಬರೋದು ಒಂದೇ ಸಲ, ಕಡೆವರೆಗೂ ತುಂಬಾ ಖುಷಿಯಾಗಿ, ತುಂಬಾ ಸಮಾನದಿಂದ ಅನುಭವಿಸ್ತೀವಿ. ನಮ್ಮ ಬಗ್ಗೆ ಯಾಕೆ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ, ನಾವ್ ಯಾಕೆ ಅವ್ರ ಬಗ್ಗೆ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತೀವಿ ಅಂದ್ರೆ, ಜೀವನ ಒಂದು ಕನ್ನಡಿ ಇದೆ, ನಾವು ಹೇಗಿರ್ತೀವಿ ಅದು ನಮ್ಮ ಹತ್ರ ಆಗಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ಒಂದಂತೂ ಅಫ್ಕೋರ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನ ಬಯಸ್ತೀನಿ. ಐ ಮೀನ್ ಇಟ್. ಯಾವಾಗ್ಲೂ ಹೇಳೋದು, ನೀನ್ ಬೀಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಬಿದ್ಮೇಲೆ ಮತ್ತೆ ಹೇಳೋದೆ ಮನುಷ್ಯನ ನಿಜವಾದ ಕ್ವಾಲಿಟಿ. ಈಸ್ ದ ರಿಯಲ್. ನಾನು ಬೀಳೋವರೆಗೂ ಹಾಡ್ತಾನೆ ಇರ್ತೀನಿ. ನಾವು ಜೀವನದಲ್ಲಿ ನಮ್ ಬಗ್ಗೆ ಹೆಚ್ಚಾಗಿ ಚಿಂತನೆ ಮಾಡ್ಬೇಕು ಅಷ್ಟೇ ಹೊರತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು, ಅಲ್ವಾ? ಸೊ ನಮ್ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ನಮ್ ಬಗ್ಗೆ ನಾವು ಏನೇನು ಯೋಚನೆ ಮಾಡಬೇಕು, ನಮ್ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು. ಸೊ ನಮ್ ಕೆಲಸ ಏನಿದೆ ಅದನ್ನ ನೋಡ್ಕೊಂಡು ಹೋಗ್ಬೇಕು. ಬೇರೆಯವ್ರ ಕೆಲಸ ಬೇಡ, ಬೇರೆಯವ್ರ ಬಗ್ಗೆ ಮಾತು ಬೇಡ. ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂದ್ರೆ, ಅವ್ರೇನಾದ್ರು ಒಳ್ಳೇದ್ ಮಾಡಿದಾಗ ಅವ್ರ ಬಗ್ಗೆ ಖುಷಿ ಪಡೋಣ, ಅವ್ರೇನಾದ್ರು ಕೆಟ್ಟದ್ ಮಾತಾಡಿದಾಗ ಕೆಟ್ಟದ್ ಯೋಚನೆ ಮಾಡೋದ್ ಬೇಡ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ. ಬ್ರ್ಯಾಂಡೆಡ್ ಟಿ ಶರ್ಟ್ ಒಂದ್ 2,000 ರೂಪಾಯಿ ಆಗಿರ್ಬೇಕಲ್ಲ, ಅವ್ರಿಗಾಗುತ್ತೋ ಇಲ್ವೋ, ನೀನ್ ಇಷ್ಟಪಟ್ಟೆ ತೆಕೊಟ್ಟಿದ್ದಾರೆ. ನಿಮ್ಮಪ್ಪ ಹೊಸ ಚಪ್ಪಲಿ ತಗೊಂಡು 1 ವರ್ಷ ಆಗಿರ್ಬೇಕಲ್ವಾ? ನಿಮ್ಮಪ್ಪನ ಚಪ್ಪಲಿ ಸೈಜ್ ಗೊತ್ತಾ? ನಿಮ್ಗಳಿಗೆ ಅವ್ರ ಸಮಸ್ಯೆ ಗೊತ್ತಿಲ್ಲ, ಅವ್ರು ತಗೊಳ್ಳೋ ಟ್ಯಾಬ್ಲೆಟ್ಸ್, ಪ್ರೆಷರ್, ಅವ್ರ ಕಮಿಟ್ಮೆಂಟ್ಸ್ ಒಂದು ಗೊತ್ತಿಲ್ಲ. ಅಟೆಂಡೆನ್ಸ್ ಅನ್ನೋದು ಪೇರೆಂಟ್ಸ್ ನಿಮ್ ಮೇಲೆ ಇಟ್ರೋ ನಂಬಿಕೆ. ಅವ್ರು ಕಷ್ಟಪಟ್ಟು ದುಡಿದು ಫೀಸ್ ಕಟ್ಟಿದ್ರೇನೆ ಕಾಲೇಜ್ ನನಗ್ ಸಂಬಳ ಕೊಡೋದು. ಅಟ್ಲೀಸ್ಟ್ ನಾನಾದ್ರೂ ಅವ್ರು ಪಡೋ ಕಷ್ಟಕ್ಕೆ ನಿಯತ್ತಾಗಿರ್ಬೇಕಲ್ವಾ? ಅದಕ್ಕೆ ಎಲ್ಲರಿಗೂ ಬಂದೆ. ಇವಾಗ ಶಿವಣ್ಣನ್ ಪಿಕ್ಚರ್ ಯಾವ್ದಾದ್ರು ನೀವು ರೀಮೇಕ್ ಮಾಡ್ಬೇಕು ಅಂತ ಬಂದ್ರೆ ಯಾವ್ದನ್ ಮಾಡ್ತೀರಾ? ನಿಮ್ಮ ಡ್ರೀಮ್ ರೋಲ್? ಶಿವಣ್ಣನ್ ಕ್ಯಾರೆಕ್ಟರ್ ಏನು ಇಲ್ಲ, ಎಲ್ಲ ಅವಂದು ಅವನೇ. ಜೀವನ ಒಂದು ಕನ್ನಡಿ ಇದೆ, ನಾವು ಹೇಗಿರ್ತೀವಿ ಅದು ನಮ್ಮ ಹತ್ರ ಆಗಿದೆ. ಜೀವನ ಬರೋದು ಒಂದೇ ಸಲ, ಕಡೆವರೆಗೂ
ತುಂಬಾ ಖುಷಿಯಾಗಿ ತುಂಬಾ ಸಮಾಧಾನದಿಂದ ಅನುಭವಿಸ್ತೀವಿ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು. ನಾವು ಕೆಲಸ ಮಾಡ್ತಿರೋದು ಯಾತಕ್ಕೆ? ಒಳ್ಳೆ ಊಟ ಮಾಡೋಕೆ. ಸೊ ಮೊದಲನೇದಾಗಿ ನಾವು ಮಾಡುವಂಥ ಊಟ ಅಚ್ಚುಕಟ್ಟಾಗಿ ಮಾಡಬೇಕು. ಸೊ ಊಟಕ್ಕೆ ನಾವು ಮರ್ಯಾದೆ ಹೆಚ್ಚಾಗಿ ಕೊಡಬೇಕು. ಅಂದ್ರೆ ಎಲ್ಲೂ ಅನ್ನ ವೇಸ್ಟ್ ಮಾಡಬಾರ್ದು. ಎಲ್ಲೋದ್ರೂ ಆ ಊರಿನ ಊಟ, ಆ ಊರುಗಳಲ್ಲಿ ಸಿಗೋಂಥ ರೆಸ್ಟೋರೆಂಟ್ಸ್, ಅಲ್ಲಿನ ಲೋಕಲ್ ಜಾಗ ನನಗೆ ಸ್ಪೆಷಲಿ ಈ ಕಾರ್ಟ್ ಫುಡ್ ಅಂತಾರೆ, ಏನಂತ ನಿಮಗೆ ಅಲ್ಲಿ ಮಾಡುವಂಥ ಈ ಸರ್ಕಲಲ್ಲಿ ಅವರ ಗಾಡಿ ಊಟ ಏನಿರುತ್ತೆ ಅದು ತುಂಬ ಫೇಮಸ್ ಆಗಿರುತ್ತೆ. ಅದೆಲ್ಲ ತುಂಬ ಇಷ್ಟ ನನಗೆ. ಹಾಗಾಗಿ ಆ ಊರಿನ ಊಟ ಸೂಪರ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ಇಡೀ ಎಂಡಲ್ಲಿ ಎಲ್ಲೋದ್ರೂ ಒಳ್ಳೆ ಊಟ ಸಿಗುತ್ತೆ. ಮಾತು ಕಲಿಯೋಕೆ 3 ವರ್ಷ ಸಾಕು, ಆದ್ರೆ ಹೇಗೆ ಮಾತಾಡ್ಬೇಕು ಅಂತ ಕಲಿಯೋಕೆ ಲೈಫ್ ಪೂರ ಬೇಕು. ಒಂದ್ ತಿಳ್ಕೊ, ಮಾತು ಮನ್ಸನ್ ಗೆಲ್ಬೇಕು, ಮನುಷ್ಯನ ಕೊಳ್ಬಾರ್ದು. ಹೌದು, 1 ಲಕ್ಷ ರೂಪಾಯಿ ತಗೊಂಡು ಏನ್ ಮಾಡ್ತೀಯಾ? ಅಮ್ಮ, ಈ ಊರಿನಲ್ಲಿ ಒಂದು ಬ್ರೈನ್ ಸ್ಕೂಲ್ ಇದೆಯಂತೆ. ಅಲ್ಲಿ ಕುರುಡು ಮಕ್ಕಳಿಗೆ ಊಟ ಹಾಕಿ ಪಾಠ ಹೇಳ್ಕೊಡ್ತಾರಂತೆ. ಆ ಸ್ಕೂಲ್ಗೆ ಡೊನೇಷನ್ ಕೊಡೋಣ ಅಂತ. ಒಂದು ಮುತ್ತಿನ ಕತೆ, ಮುತ್ತು ರಾಜನ ಕತೆ, ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕತೆ.